ನನಗೆ ಭಕ್ತಿಯನ್ನು ತೋರಿಸ ಗಂಗಾ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಪ್ಪ ಗಡಿಗೆ ಅಂತೂ ತಲೆ ಮೇಲೆ ಇಟ್ರಿ, ಇದಕ್ಕೊಂದು ಬಡಿಗೆ ತಗೊಂಡು ಹೊಡೆದ್ ಬಿಟ್ರಪ್ಪ. ಆತರ ಏನ್ ಹೇಳಾಕತ್ತೀರಿ ನೀವು? ಯಾಕೆ ಹಿಂಗ? ನೀವೇನ್ ಹೇಳಿದ್ರು ಈ ಕೆಲಸ ನಮ್ಮಿಂದ ಆಗುದಿಲ್ಲಪ್ಪ. ಬ್ಯಾಡ್ರಿ ಅಜ್ಜಾರೆ, ಅಡಿಗೆ ತಗೊಂಡು ಅಂತ ಮಾತ್ರ ಹೇಳ್ಬೇಡಿ. ನೀವು ಇಂಥ ಕೆಲಸ ಮಾಡಂಗಿಲ್ಲ. ಗುರುವಿನ ಆಜ್ಞೆ ಆಗೈತಿ, ಲಘುವಾಗಿ ಬಡಿಗೆ ತಗೊಂಡು ಬಂದಿದ್ರು ಹೊಡೆದ್ ಬಿಡ್ರಪ್ಪ. ನೀವು ಬಡಿಗಿಲೆ ಹೊಡಿಲಿಲ್ಲ ಅಂತಂದ್ರ ನಿಮಗೆ ಶಿವನ ಆಣೆ ಆಗಿತ್ತು. ಅಜ್ಜರ ಶಿವ 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 ಶಿವ. ಓಂ ನಮಃ ಶಿವಾಯ. 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 ನಮಃ ಶಿವಾಯ. ಓಂ ನಮಃ ಶಿವಾಯ. ಏನ್ರಿಪ್ಪ ಇದು? ಅಂಬಲಿ ಗಡಿಗೆ ಹೊಡೆದ್ರೆ ಬಂಗಾರ ಗಿಂಗಾರ ಏನೆಲ್ಲ ಬಿದ್ದವಲ್ರಿಪ್ಪ? ಏನ್ ಆಶ್ಚರ್ಯ ಇದು? ಯಾರ್ಯಾರು ಏನ್ ತಪ್ಪಬೇಕು ಗೊತ್ತಾದ ಇಬ್ರು ಗಂಡ ಹೋಗಿ ಒಂದ್ಸರಿ ನೀರು ತಗೊಂಡ್ಬರಪ್ಪ ಕೂಡ. ಅಯ್ಯೋ ದೇವ್ರ, ಅಜ್ಜರ ಅಜ್ಜರ ನೋಡ್ರು ಹೊರೆ ಹೋದ್ರಿ. ಏನ್ರಿ ಇದು? ಪವಾಡ ಗಂಗ ಇದು, ಪವಾಡ. ಸಾಕ್ಷಾತ್ ಭಗವಂತರ ಬಂದಿದ್ರು. ಗಂಗಾ, ನಮ್ಮ ಜನ್ಮ ಸಾರ್ಥಕ ಆತು. ಇದೆಲ್ಲ ಬಂಗಾರ, ಇದೆಲ್ಲ ಏನ್ ಮಾಡೋದು? ಇದು ನಮ್ದಲ್ಲ. 4 ಮಂದಿ ಹಿರಿಯರು ಕರೆದಿದ್ದು ತೋರಿಸಿ ಅವ್ರಿಗೆ ಒಪ್ಪಿಸ್ಬಿಡೋದು. ಅದೇ ಬ್ಯಾರ್ಯವ್ರಿಗೆ ಯಾಕೆ ಕರೆಯೋದು? ನಮ್ಗ ಹುಡುಗ್ರಲ್ಲ, ನಮ್ ಕಷ್ಟ ಸುಖ ನೋಡ್ಕೊಳ್ಳೋರು ಅವ್ರನ್ನ ಕರೆಯೋಣ. ಯಾಕಂದ್ರ ಊರ್ ಹಿರಿಯತನ ಅವ್ರ ಮಾಡ್ತಾರಲ್ಲ, ಅವ್ರ ಹೆಂಗ್ ಹೇಳ್ತಾರ ಹಂಗ ಕೇಳೋಣ. ಹೌದೌದು, ನೀ ಹೇಳ್ದ ಕರೆಯೈತಿ, ಹಂಗ ಮಾಡೋಣ. ಈಗ ಹೋಗ್ತೀರಿ ಏನ ಬೆಳಕಾದ್ಮೇಲೆ ಹೋಗ್ತೀರಿ? ಅಂತ ಬಾಳ ಆಗೈತಿ, ಇದನ್ನ ತುಂಬಿಟ್ಬಿಡೋಣ. ಮುಂಜಾನೆ ಹೋಗಿ ಅವ್ರು ಕರ್ಕೊಂಡ್ಬಂದು ಇದ್ದದ್ದು ವಿಚಾರ ತಿಳಿಸ್ಬಿಡೋಣ. ಹಾ, ಹಂಗ ಮಾಡೋಣ. ಬುಟ್ಟಿ ತಂಬ. ಇದೆಲ್ಲ ಹೆಂಗ್ ಸಾಧ್ಯ? ನಾವಿಬ್ರು ಗಂಡ ಹೆಂಡತಿ ಹಗಲು ರಾತ್ರಿ ದುಡಿತೇವಿ, 1 ರೂಪಾಯಿ ಹೊಸಕ್ ಆಗಂಗಿಲ್ಲ. ಈ ಗಂಡ ಹೆಂಡತಿ ದುಡಿಯಂಗಿಲ್ಲ, ದುಡ್ಡು ಬಿಡಂಗಿಲ್ಲ. ಆದ್ರೂ ರಾತ್ರಿ ದುಡಿ ಸೌಕರ್ಯ ಹೆಂಗಾದ್ರ? ಬಹುಶಃ ಇವ್ರು ಕಳು ಮಾಡಿರ್ಬೇಕು. ಇವ್ರು ಎಲ್ಲಿ ಇನ್ನೂ ಬಂದೇ ಇಲ್ಲ. ಯಾವಾಗ ಬರ್ತಾರೆ? ನಮ್ಮ ಅಕ್ಕಗ ಮೊದ್ಲ ನನ್ ಕಂಡ್ರೆ ಸೇರ್ತಿದ್ದಿಲ್ಲ, ಈಗಂತೂ ಕೇರ ಮಾಡಂಗಿಲ್ಲ. ಗಂಗಾ ಬರ್ರಿ ನಿನ್ನೆ ಊಟಕ್ಕೆ ಏನಿರಲಿಲ್ಲ, ನೀರು ಕುಡಿದು ಮುಕ್ಕೊಂಡಿವಿ. ರಾತ್ರಿ ಅಪ್ರಾತ್ನಾಗ ಒಬ್ಬರು ಸ್ವಾಮಿಯರು ಬಂದ್ರು. ಅಲ್ಲ ತಕ್ಷಣ ಹಸಿವಾಗಿದ್ದು ಊಟ ಹಾಕೋದು.
ಅವಾಗ ನೋಡಿದ್ರೆ ಏನು ಇಲ್ಲ, ಏನ್ರ ಹುಡುಕ್ರಿ ಏನ್ರ ಸಿಗ್ತತಿ ಅಂದ್ರು. ಕಡೆಗೆ ಜೋಳದ ಹಿಟ್ಟು ಸಿಕ್ತು. ಅಂಬ್ಲಿ ಮಾಡ್ಕೊಂಬರ್ರಿ ಅಂದ್ರು. ಗಡಿಗೆ ಒಳಗೆ ಅಂಬ್ಲಿ ಮಾಡ್ಕೊಂಬಂದು ನನಗೆ ಹೊಟ್ಟಿಗೆ ಬೇಡ, ತಲೆ ಮೇಲೆ ಇಡ್ರಿ ಅಂದ್ರು. ಹೆಂಗ್ರಿ ಅಂತ ಪರಿಯಾಗಿ ಬೇಡ್ಕೊಂಡು ಸುಡ ಅಂಬ್ಲಿ ತಲೆ ಬಿಟ್ರೆ ತಲೆ ಸುಡ್ತತಿ ಬೇಡ ಅಂತ ಹೇಳಿ ಕಡೆಗೆ ಶಿವನ ಅಣಿ ಹಾಕಿದ್ರು. ಇದನ್ನ ಅವರು ತಲೆ ಮೇಲೆ ಇಟ್ಟಿವಿ. ತಲೆ ಮೇಲೆ ಇಟ್ಟ ಮೇಲೆ ಬಡಿಗೆ ತಗೊಂಡು ಬಡಿ ಅಂದ್ರು. ನಾವು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಕಡೆಗೆ ಇಬ್ಬರು ಗಂಗಾ ನಾವು ಸೇರಿ ಬಡಿಗೆಲಿ ಹೊಡೆದ್ವಿ. ಅವಾಗ ಅಂಬ್ಲಿ ಹೋಗಿ ಗಟ್ಟಿ. ಶಂಕರಣ್ಣ, ನಿಮ್ಮ ಜಗದಾಗ ಬೇರೆ ಯಾರ ಇದ್ದಿದ್ರೆ ಇದನ್ನ ಮುಚ್ಚಿಟ್ಬಿಡ್ತಿದ್ರ. ಆದ್ರ ನೀವು ಒಳ್ಳೆ ಮಂದಿ, ನನಗೆ ಇದನ್ನ ತೋರ್ಸಕತ್ತೀರಿ. ನಿಮಗ ದೇವ್ರು ಕೊಟ್ಟ ವರ ಇದೆ, ಬೇಡ ಅನ್ಬೇಡ್ರಿ. ನಿಮ್ಮ ಅಂತ್ಯಕ ಇಟ್ಕೋರಿ. ನಾನು ಯಾರಿಗೆ ಹೇಳುದಿಲ್ಲ, ನೀವು ಯಾರಿಗೆ ಹೇಳಕ್ ಹೋಗ್ಬೇಡ್ರಿ. ದಯವಿಟ್ಟು ಬಂದವರ ಹೊಳೆ ಕಳ್ಸಕ್ ಹೋಗ್ಬೇಡ್ರಿ, ನಿಮ್ಮ ಕಡೆ ಇಟ್ಕೊಂಡ್ರಿ. ಗೌಡ, ಇದು ನಮಗ್ ಸೇರಿದ್ದಲ್ರಿ, ಸರ್ಕಾರಕ್ಕೆ ಸೇರಿದ್ದು. ಇದನ್ನ ತಗೊಂಡೋಗಿ ಸರ್ಕಾರಕ್ಕೆ ಒಪ್ಪಿಸ್ಬಿಡ್ರಿ. ಹೌದ್ರಿ ನೋಡ್ರ, ನಾಳೆ ಏನ್ರ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ಅಂತ. ಸರ್ಕಾರಕ್ಕೆ ಒಪ್ಸಿದ್ರ ಅವ್ರು ಏನ್ ಮಾಡ್ತಾರ, ಅವ್ರವ್ರ ಅಂತ ಹಂಚ್ಕೊಂಡ್ ಬಿಡ್ತಾರ. ಇದು ನಿಮ್ ತಾವೇ ಆಗ್ಬಾ ಅಂತಂದ್ರ ನೀವ್ ಇಟ್ಕೋರಿ. ಗೊತ್ತಿರೋದು ನಮಗ ನಿಮಗಷ್ಟ. ನಾನು ಯಾರಿಗೂ ಹೇಳೋದಿಲ್ಲ, ನೀವ್ ಹೇಳಕ್ ಹೋಗ್ಬೇಡ್ರಿ, ನಿಮ್ ಕಡೆನೇ ಇರ್ಲಿ. ಶಂಕರಣ್ಣ, ಶಿವ ಕೊಟ್ಟು ಪ್ರಸಾದನ ಇದೆ. ನೀವೇನ್ ಕಳು ಮಾಡ್ರಿ, ತುಡುಗ್ ಮಾಡ್ರಿ. ಅಯ್ಯೋ ಇವ್ರಿ, ಅಂತ ಕೆಲಸ ನಾವು ಏನು ಮಾಡಿಲ್ರಿ. ಮತ್ತೆ ಇಟ್ಕೋರೆಲ್ಲ ಯಾಕೆ ಇದು ಮಾಡಕ್ ತಲೆ ಕೆಲ್ಸವಾಗತ್ತಾರೆ ನೀವು? ಹಂಗಂತೀರಿ? ಇರ್ಲಿ ಗಂಗಾ ಕಾತ್ರಿ ಗೌಡ್ರ, ನೀವ್ ಹೆಂಗ್ ಹೇಳ್ತಿರೋ ಹಂಗ. ಎಲ್ಲಾ ವಯಸ್ಸಿನ ಇಚ್ಛೆ ಅಮರ ಕೃಪಾ. ಮಂಜು, ಏ ಮಂಜು, ಬಂದ್ರೆ ನಾವು ವಿಷಯ ಹೇಳ್ಕೊಟ್ಟಿಲ್ಲ. ನಾನು ನಿಮ್ಗೊಂದು ವಿಷಯ ಹೇಳ್ಬೇಕ್ರಿ. ನಾನು ಹೇಳ್ಬೇಕು ಮೊದಲು. ನಾನ್ ಮೊದ್ಲು ಹೇಳ್ಬೇಕು. ಏನಂದ್ರೆ ನಮ್ಮ ಅಕ್ಕ ಹೇಳಿದ ಶ್ರೀಮಂತ ರೀ. ನಾನು ಅಂತ ಹೇಳಿದ್ರೆ ಹೌದಾ? ಅಲ್ರಿ, ಇದೆಲ್ಲ ಹೆಂಗ್ ಸಾಧ್ಯ ರೀ? ನಮ್ ಕಷ್ಟಪಟ್ಟು ದುಡಿತೀವಿ, ನಮ್ಗೆ ಏನು ಉಳ್ಸಕ್ ಆಗಿಲ್ಲ. ಅವ್ರು ಏನಿಷ್ಟು ದಿಢೀರ್ ಶ್ರೀಮಂತರಾದ್ರೆ? ಅದು ಬೇರೆನೇ ಐತಿ, ಅದನ್ನ ಹೇಳಕ್ ಬಂದೆ ನಾನು ಇಲ್ಲಿಗೆ. ಹೌದಾ? ಏನ್ರಿ? ಏನಂದ್ರ ನಿನ್ನೆ ಅಣ್ಣ ಅಕ್ಕಿ ಮನೆಗೆ ಒಬ್ರು ಸ್ವಾಮಿಗಳು ಬಂದಿದ್ರಂತ. ಆ ಸ್ವಾಮಿಗಳು ಒಳಗ್ ಬಂದ ನನಗೆ ಅಡ್ಗೆ ಮಾಡ್ಕೊಡು ಅಂದ್ರಂತ. ಇವ್ರ ಅಕ್ಕಿ ಅವ್ರು ಏನ್ ಮಾಡ್ಯಾರ, ಅಡಿಗೆ ಮನೆಗೆ ಎಲ್ಲ ಹುಡುಕ್ಯಾರ. ಅವ್ರ ಮನೆಗೆ ಏನ್ ಬರೋದು, ದುಡಿಯಾಗಿಲ್ಲ, ದುಡ್ಡು ಪಡೆಯಲ್ಲ, ಏನ್ ಇದ್ದಿದ್ದಿಲ್ಲ. ಮನೆಗೆ ಇಷ್ಟ ಆ ಜೋಳದ ಹಿಟ್ಟಿತ್ತಂತ. ಅದನ್ನ ಗಡಿಗೆ ಹಾಕಿ ಕುದಿಸಿ ಅಜ್ಜ ತಲೆ ಮ್ಯಾಗ ಇಟ್ರಂತೆ. ಇದ್ದಕ್ಕಿದ್ದಂಗ ಅದು ತಲೆಗೆ ಹೊಡೆದ ಕೂಡಲೇ ಬಂದಾಗ ಹೇಳ್ತಂತೆ. ಇದ್ದಕ್ಕಿದ್ದ ದಿಢೀರ್ ತಗೊಂಡ್ರ ಹೂವಾಗ ಎಲ್ಲರ ಅನ್ನಕತ್ತಾರ. ಅದಕ್ಕ ನನಗೆ ಅದನ್ನ ಹೇಳ್ಬೇಕಂತ ಹೊಡೆದ ನಮಗೆ. ಬಿಡ್ರಿ, ಇದನ್ನೆಲ್ಲ ನೀವ್ ನಂಬ್ತೀರಿ? ದೇವ್ರಂತ, ದಿಂಡ್ರಂತ, ಸ್ವಾಮಿಗಳು ಬಂದ್ರಂತ, ಬಂಗಾರ ಕೊಟ್ರಂತ, ಇದನ್ನೆಲ್ಲ ನಂಬ್ತೀರಿ? ಇಲ್ಲ, ಅದೆಲ್ಲ ಸುಳ್ಳು. ಬಹುಶಃ ಅವರೆಲ್ಲ ಕಳ್ತನ ಮಾಡಿರ್ಬೇಕು. ಹುಚ್ಚಿ ಹಳೆ ಹುಚ್ಚಿ, ದೇವ್ರಿದ್ದಲ್ಲಿ ಹಗಲು ರಾತ್ರಿ ಆಕೈತಿ. ಆ ದೇವ್ರ ಇದ್ದಿದ್ದು ಕರೆ, ಆ ದೇವ್ರ ಆ ಸ್ವಾಮಿ ರೂಪದಾಗ ಬಂದಿದ್ದು ಕರೆ, ಅವ್ರ ಮನೆ ಗಡಿಗೆ ಹೊಡಿದ್ದು ಕರೆ, ಆಮೇಲೆ ಗಡಿಗೆ ತಲೆ ಮೇಲೆ ಇಟ್ಟಿದ್ದು ಕರೆ, ಆ ಗಡಿಗೆ ಹೊಡೆದ್ರ ಬಂಗಾರ ಆಗಿದ್ದು ಕರೆನ. ಹಂಗಂದ್ರ ಈ ಕೆಲ್ಸ ನಾವ್ ಯಾಕೆ ಮಾಡ್ಬಾರ್ದ್ರಿ? ನೋಡೋದಿಲ್ಲ ಯಾರು ಮಾಡ್ತಾರೆ. ಹಂಗಂದ್ರ ನಾಳೆ ಈ ಕೆಲ್ಸ ಮಾಡೋಣ. ನಾಳೆ ಹೆಂಗಿದ್ರು ಸೋಮವಾರ ಐತಿ, ಸ್ವಾಮಿಗಳು ಬಂದ ಬರ್ತಾರ, ಮಾಡೇ ಬಿಡೋಣಂತ. ನೀವ್ ನಾಳೆ ಕೆಲ್ಸಕ್ಕೆ ಹೋಗ್ಬೇಡ್ರಿ, ನಾನು ಹೋಗಂಗಿಲ್ಲ. ಆಯ್ತ, ಒಂದ್ ಕೆಲಸ ಮಾಡ, ನಿಮ್ ಮಕ್ಕಳ ಮನೆಗೆ ಹೋಗಿ ಹೆಂಗ್ ದಿಢೀರಂತ ಸಾವುಕಾರ ಆದ್ರು ಬಂಗಾರ ಹೆಂಗ್ ಬಂತು ಎಲ್ಲ ನಿಮ್ ಮಕ್ಕಳ ಬಾಲಿ ತಿಳ್ಕೊಂಬಾರ್ದು. ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ಮ ಮಕ್ಕಳನ್ನ ಹೆಂಗಾರ ನಂಬಿಸಿ ಆಕೆ ಏನ್ ಮಾಡಿಲ್ಲ ಅಂತ ಎಲ್ಲಾ ಕೇಳ್ಕೊಂಡ್ ಬರ್ತೇನೆ. ನಾವು ಹಂಗ ಮಾಡೋಣ ಅಂತ. ಅಕ್ಕ, ಅಕ್ಕ, ಏನ್ ಮಾಡತ್ತಿ? ಯಾರು? ತಂಗಿ, ಬಾ ಬಾ, ಕುಂದ್ರ. ನೀನ್ ಬಾ ಈ ಕಡೆ. ನಾವು ಕುಂದ್ರ. ಅಲ್ಲಕ್ಕ, ನಾ ಒಂದ್ ವಿಚಾರ ಮಾತಾಡ್ಬೇಕು. ಮೊದ್ಲು ನಾನ್ ನಿನಗ ಒಂದ್ ವಿಚಾರ ಕೇಳ್ಬೇಕು. ಏನ್ ವಿಚಾರ? ಮತ್ ನೀನ್ ಹೇಳ್ತೀವಿ. ನಿನಗ್ ಹೇಳ್ದ ಇನ್ಯಾರಿಗೆ ಹೇಳಿ ತಂಗಿ? ನಾನು ಅದಿಲ್ ನೀ ನನ್ ಪ್ರೀತಿ ಅಕ್ಕ ಅದಿ. ಅದ ಏನಂದ್ರ, ಇದ್ದಕ್ಕಿದ್ದಂಗ ಬಂಗಾರ ಬಂತಂತಲ್ಲ, ಸ್ವಾಮೀಜಿ ಬಂದ್ ಕೂಡ ಬಂದ್ಬಿಡ್ತಂತ. ಅದ್ ಹೆಂಗ್ ಬಂತಂತ ನಂಗೂ ಹೇಳ್ತಿ? ನಿನಗ್ ಹೇಳ್ದ ಇನ್ಯಾರಿಗೆ ಹೇಳ್ತೀನಿ. ಅದೇನಾತಂದ್ರ, ಅವತ್ತೊಂದಿನ ಒಬ್ರು ಸ್ವಾಮೀಜಿ ನಮ್ಮ ಮನೆ ಮುಂದೆ ಬಂದು ನನ್ಗ ಹೊಟ್ಟೆ ಬಹಳ ಹಸಿವಾಗೈತಿ, ಏನಾರು ಊಟ ಕೊಟ್ರಿ ಅಂದ್ರು. ಆದ್ರ ನಮ್ಮ ಮನ್ಯಾಗ ಒಂದ್ ಅಕ್ಕಿ ಕಾಳು ಇರ್ಲಿಲ್ಲ. ಅದಕ್ಕ ಅವ್ರಿಗೆ ನಾವು
ಸ್ವಾಮೀಜಿಯವ್ರ ನಮ್ಮ ಮನ್ಯಾಗ ಏನೂ ಇಲ್ರಿ ಎಲ್ಲ ಖಾಲಿ ಆಗೈತಿ ಅಂತಂದೆ. ಅದಕ್ಕೆ ಅವರು ನಿಮ್ಮ ಮನ್ಯಾಗ ಒಂದು ಸ್ವಲ್ಪ ಹೀಟ್ ಇರ್ಬೋದಲ್ಲ, ಅದರಿಂದ ಅಂಬ್ಲಿ ಮಾಡ್ಕೊಂಬರ್ರಿ. ಹಾ ಅಂದಂಗ ನೀವು ಅಂಬ್ಲಿ ಮಾಡಿದ್ರ ಗಡಿಗ್ಯಾಗ ಮಾಡಬೇಕು ಅಂದ್ರು. ನಾವು ಅದಕ್ಕೆ ಹ್ಞೂ ಅಂತಂದು ಹೋಗಿ ಒಲಿ ಹಚ್ಚಿ ರಾತ್ರಿಗೆ ಅಂಬ್ಲಿ ಮಾಡಿ ತೊಗೊಂಡ್ಬಂದು ಅವ್ರಿಗೆ ತಾಟ್ನಾಗ ಹಾಕೊಂಡು ಕೊಡಕುದ್ರ ನಮ್ಗೆ ತಾಟ್ನಾಗ ಬೇಡ ಗಡಿಗಿನಾಗ ಬೇಕು ಅಂದ್ರು. ಅದಕ್ಕೂ ಆಯ್ತು ಅಂತ ಗಡಿಗೆ ಕೊಟ್ವಿ. ಆದ್ರೆ ಅವ್ರು ಗಡಿಗೆ ತಗೊಲಿಲ್ಲ, ಇದನ್ನ ತಗೊಂಡು ನನ್ನ ತಲೆ ಮೇಲೆ ಇಡ್ರಿ ಅಂದ್ರು. ನಾವು ಅಯ್ಯೋ ಬಿಸಿ ಬಿಸಿ ಗಡಿಗೆನ ಹೆಂಗ್ ತಲೆ ಮೇಲೆ ಇಡೋದು ಅಂತ ಗಂಡ ಹೆಂಡತಿ ಇಬ್ರು ವಿಚಾರ ಮಾಡ್ಲಿಕ್ಕತ್ತಿದ್ವಿ. ಆದ್ರೆ ಅವ್ರು ಕೇಳಲೇ ಇಲ್ಲ, ನೀವು ಈಗ ತಲೆ ಮೇಲೆ ಇಡಬೇಕು ಅಂದ್ರು. ಅದ್ರ ಮತ್ತೆ ಅವ್ರು ಅಷ್ಟು ಹೇಳಾಕತ್ರಲ್ಲ, ಅದಕ್ಕೆ ನಾವು ಹೋಗಿ ಅವ್ರ ತಲೆ ಮೇಲೆ ಇಟ್ವಿ. ಆದ್ರೆ ಅವರು ಅದಕ್ಕೆ ನನ್ನ ತಲೆ ಮೇಲೆ ಏನ್ ಗಡಿಗೆ ಐತಲ್ಲ ಅದನ್ನ ಒಂದು ಗಟ್ಟಿಗೆ ತಗೊಂಡು ಹೊಡಿರಿ ಅಂದ್ರು. ನಮಗ ಭಾಳ ಗಾಬರಿ ಆದ್ರು. ನಾವಿಬ್ರು ಗಂಡ ಹೆಂಡತಿ ಒಬ್ಬೊಬ್ರು ಮಾರಿ ಮಕ್ಕಳು ಏನ್ ಮಾಡಿದ್ವಿ ಅಂತಂದು ವಿಚಾರ ಮಾಡ್ಲಿಕ್ಕತ್ತಿದ್ವಿ. ಆದ್ರ ಸ್ವಾಮೀಜಿಯವರು ಏನ್ ಮಾಡಿದ್ರು, ನೀವು ಗಡಿಗೆನ ಹೊಡಿಯಬೇಕು ಅಂತಂದ್ರು. ಅದಕ್ಕೆ ನಾವು ಅನಿವಾರ್ಯ ಅವ್ರು ಹೇಳಾಕತ್ರಲ್ಲ ಅಂತಂದ್ರು ಇಬ್ರು ಕಣ್ಣು ಮುಚ್ಕೊಂಡು ದೇವ್ರನ್ನ ಧ್ಯಾನ ಮಾಡ್ಕೊಂಡು ಆ ಗಡಿಗೆನ ಹೊಡಿದ್ವಿ. ಹೊಡೆದ ತಕ್ಷಣ ಅದು ಅಂಬ್ಲಿ ಎಲ್ಲ ನೆಲಕ್ ಬಿತ್ತಲ್ಲ, ನೆಲಕ್ ಬಿದ್ದಿರೋ ಅಂಬ್ಲಿ ಎಲ್ಲ ಬಂಗಾರ ಆತ ತಂಗಿ. ನಾನು ಖುಷಿಯಾಗಿ ಒಳಗಡೆ ಹೋಗಿ ತಾಟ್ ತರೋಷ್ಟ್ರಲ್ಲಿ ಸ್ವಾಮಿಗಳ ಇರ್ಲಿಲ್ಲ, ಮಾಯ ಆಗ್ಬಿಟ್ಟಿದ್ರು. ಆತು ಚಲೋ ಆತ ಹೇಳಿ ಮಾಡಿದ್ದೆ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ನಾ ಬರ್ಲ್ಯಾ? ಮಾಡ್ತೀನಿ. ಇದೇ ವಿಷಯ ಕೇಳಕಂತ ಬಂದಿದ್ನ್ಯಾ, ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಬರ್ತೇನಾ? ಮತ್ತೊಮ್ಮೆ ಬರ್ತೇನಾ ಅಕ್ಕ? ಈರ ಮಂಜು ಚಾ ಕೊಡ್ತೀನಿ. ಏನು ಚಳಿ ಏನೋ ಏಕೆ देहि भवती भिक्षा देहि भिक्षां देहि भवती भिक्षां देहि देहि भवती भिक्षां देहि भवती भिक्षां देहि भिक्षां ಈ ಮನ್ಯಾಗ ದೊಡ್ಡವರಿದ್ರ ಭಿಕ್ಷಾ ನೀಡ್ತಾರ, ಸಣ್ಣವರಿದ್ರಂತಿ ಏನ್ ಹಳ್ಳೆ ನೋಡಂಗಿಲ್ಲ. ಆದ್ರೂ ಹೋಗೋದು ನಮ್ ಧರ್ಮ. ಅವ್ರು ಪಡ್ಲಿ ಬಿಡ್ಲಿ ಇವ್ರ ಮನೆಗೆ ಹೋಗೇ ಬರ್ಬೇಕು.